ಹೆಲೋ ಸ್ಟೂಡೆಂಟ್ಸ್, ಈಗ KCT ವಿದ್ಯಾರ್ಥಿಗಳಿಗೆ ಇನ್ನೇನು ಫಸ್ಟ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ರಿಸಲ್ಟ್ಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ಈಗ KCT ವಿದ್ಯಾರ್ಥಿಗಳಿಗೆ ಇನ್ನೇನು ನೆಕ್ಸ್ಟ್ ವೀಕ್ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಪ್ರೊವಿಷನಲ್ ರಿಸಲ್ಟನ್ನು ಒಂದು ದಿನ ಮುಂಚೆನೇ ಅನೌನ್ಸ್ ಮಾಡಲಾಗುತ್ತಲ್ವಾ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ, ಸ್ಕೆಡ್ಯೂಲಲ್ಲಿ ತಿಳ್ಕೊಂಡಿದ್ದೀರಾ. ಏನಿದು ಪ್ರೊವಿಷನಲ್ ರಿಸಲ್ಟ್ ಆ್ಯಂಡ್ ಫೈನಲ್ ರಿಸಲ್ಟ್, ಎರಡಕ್ಕೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅಂತಂದರೆ, ಈಗ ಪ್ರೊವಿಷನಲ್ ರಿಸಲ್ಟಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಅದೇ ಕಾಲೇಜು ಫೈನಲ್ ರಿಸಲ್ಟಲ್ಲಿ ಅನೌನ್ಸ್ ಆಗುತ್ತಾ? ಯಾಕೆಂತಂದರೆ ಮಾಕ್ ರೌಂಡಲ್ಲಿ ಹೇಗೋ ಅನೌನ್ಸ್ ಆಗಿತ್ತಲ್ಲ ಒಂದು ಕಾಲೇಜು, ನೆಕ್ಸ್ಟ್ ಯಾಕೆ ಇದು ಪ್ರೊವಿಷನಲ್ ರಿಸಲ್ಟು ಮತ್ತು ಯಾಕೆ ಫೈನಲ್ ರಿಸಲ್ಟ್ ಅಂತ ಹೇಳಿ ನಿಮಗೆ ಡೌಟ್ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ. ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ, ಈಗ ಫಸ್ಟ್ ರೌಂಡ್ ರಿಸಲ್ಟನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ನಂತರ ಅದು 14th ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿ ಇದೆ, ಅದು ಪ್ರೊವಿಷನಲ್ ರಿಸಲ್ಟನ್ನು. ಸೊ ಪ್ರೊವಿಷನಲು ಫೈನಲ್ಗೂ ಏನೂ ಡಿಫ್ರೆನ್ಸ್ ಅಂತಂದರೆ ವಿದ್ಯಾರ್ಥಿಗಳಿಗೆ ನಥಿಂಗ್, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಮ್ಯಾಕ್ಸಿಮಮ್ 99% ಏನೂ ಚೇಂಜಸ್ ಆಗೋದಿಲ್ಲ, ಅದೇ ರೀತಿಯೇ ಬರುತ್ತೆ. ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಕೆಲವು ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ನೀವು KE ಅವ್ರಿಗೆ ತಿಳಿಸೋದಕ್ಕೆ ಒಂದು ಅವಕಾಶವನ್ನು ಇಲ್ಲಿ ಕೊಡ್ತಾರೆ, ಓಕೆನಾ. ಸೊ ಮ್ಯಾಕ್ಸಿಮಮ್ ನಿಮ್ಗೆ ಏನು ಪ್ರೊವಿಷನಲ್ ಸಿಗುತ್ತೋ ದಟ್ ಈಸ್ ಫೈನಲಲ್ಲೂ ಸೇಮೇ ಬರುತ್ತೆ, ಓಕೆನಾ. ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೀವು ಅಲ್ಲಿ ಆ ಒಂದು ಸಮಸ್ಯೆನ ನಮ್ಮ KE ಅವ್ರಿಗೆ ತಿಳಿಸೋದಕ್ಕೆ ಅವಕಾಶವನ್ನು ನೀಡಿರ್ತಾರೆ, ಆ ಒಂದು ದಿನ ಅವಕಾಶವನ್ನು. ಹಾಗಾಗಿ ಆ ಒಂದು ಡೇಯಲ್ಲಿ ನೀವು ಕರೆಕ್ಟಾಗಿ ಚೆಕ್ಔಟ್ ಮಾಡ್ಕೋಬೇಕು. ನಿಮ್ಮ ಆಪ್ಷನ್ ಲಿಸ್ಟು ಕಟ್ ಆಫನ್ನೆಲ್ಲ ಚೆಕ್ ಮಾಡಿಕೊಂಡು, ಸೊ ನಿಮಗೆ ಕರೆಕ್ಟಾಗಿ ಸಿಗಬೇಕಾಗಿತ್ತಾ ಇಲ್ವಾ ಅಂತ ಹೇಳಿ ಎಲ್ಲವನ್ನು ಸಹ ಚೆಕ್ ಮಾಡಿಕೊಂಡು ನೀವು KE ಅವ್ರಿಗೆ ತಿಳಿಸ್ಬೋದಾಗಿರುತ್ತೆ ನಿಮ್ಮ ಒಂದು ಪ್ರಾಬ್ಲಮನ್ನು. ಆಗ ಸರಿ ಮಾಡಿ ಫೈನಲ್ ರಿಸಲ್ಟಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಸೇಮೇ ಇರುತ್ತೆ. ಎಲ್ಲಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ನೀವು KE ಅವ್ರಿಗೆ ಇಮಿಡಿಯೇಟ್ಲಿ ತಿಳಿಸಿದ ನಂತರ ಅದನ್ನೆಲ್ಲ ಸರಿ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಆಫ್ಟರ್ ರಿಸಲ್ಟ್ ವಾಟ್ ನೆಕ್ಸ್ಟ್ ಇವೆಲ್ಲ ನಾನು ತಿಳಿಸ್ಕೊಡ್ತೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಎಲ್ಲ ಈಗಾಗಲೇ ವಿಡಿಯೋ ಮಾಡಿ ಹಾಕಲಾಗಿದೆ ಚಾನಲಲ್ಲಿ. ಸೊ ಇನ್ಫಾರ್ಮೇಷನ್ ತಿಳ್ಕೊಂಡು ಚಾಯ್ಸ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಚಾನಲಲ್ಲಿ ವಿಡಿಯೋ ಇದೆ, ವಿಡಿಯೋವನ್ನು ನೋಡಿ ಸರಿಯಾಗಿ ತಿಳ್ಕೊಂಡು ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.